ಏರಿಕೆ ಶಾಕ್. ಏಪ್ರಿಲ್ ತಿಂಗಳು ರಾಜ್ಯದ ಸಾಮಾನ್ಯ ಜನರ ಪಾಲಿಗೆ ಬರಸಿಡಿಲಿನ ಆಘಾತವನ್ನೇ ನೀಡಿದೆ. ಈಗಾಗಲೇ ರಾಜ್ಯ ಸರ್ಕಾರ ಯಾವುದೆಲ್ಲ ದರ ಏರಿಕೆ ಆಗಿದೆ ಅನ್ನೋದನ್ನ ಗೊತ್ತಾಗಿದೆ ನಿಮಗೆ. ಆದರೆ ಈ ನಡುವೆ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರವನ್ನ 50 ರೂಪಾಯಿ ಹೆಚ್ಚಿಸಿದೆ. ಇನ್ನೊಂದೆಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸೋಕೆ ಕೂಡ ಅವಕಾಶ ಇದ್ರೂ ಕೂಡ ಕೇಂದ್ರ ಸರ್ಕಾರ ಹೊರೆಯನ್ನ ಇಳಿಸಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ರಾಜ್ಯ ಸರ್ಕಾರದ ಬಳಿಕ ಕೇಂದ್ರದಿಂದಲೂ ಬೆಲೆ ಏರಿಕೆ ಶಾಕ್. LPG ಸಿಲಿಂಡರ್ ದರ ಭರ್ತಿ 50 ರೂಪಾಯಿ ಹೆಚ್ಚಳ. ಚಾಲೆಂಜಿಗೆ ಬಿದ್ದುಬಿಟ್ಟಿದ್ದಾರೆ. ನೀವು ಮಾಡ್ತಾ ಇದೀರಾ, ನಾವು ಮಾಡ್ತೀವಿ ಅನ್ನೋ ಥರ. ಬಕ್ರಾಗಳು ಏನಂದ್ರೆ ನಾವು ಮಿಡಲ್ ಕ್ಲಾಸ್ ಇದೀವಲ್ಲ. ರೇಟ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ, ಆದ್ರೆ ಸಂಬಳ ಮಾತ್ರ ಜಾಸ್ತಿ ಮಾಡ್ತಿಲ್ಲ. ಇಲ್ಲಿ ಮುಂಡಾಯಿಸ್ತಾವ್ರೆ, ಅಲ್ಲಿ GST ಮಾಡ್ಯಾರೆ, ಅವು ಮುಂಡಾಯಿಸ್ತಾರೆ. ಏನು ಊಟ ಮಾಡೋದು ಸ್ಟಾಪ್ ಮಾಡಬೇಕಾ? ಏಪ್ರಿಲ್ ತಿಂಗಳು ರಾಜ್ಯದ ಜನರಿಗೆ ದರ ಏರಿಕೆಯ ತಿಂಗಳಾಗಿ ಬದಲಾಗಿದೆ. ಈಗಾಗಲೇ ಹಾಲು, ಮೊಸರು, ವಿದ್ಯುತ್, ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಜನರು ಕಂಗಾಲಾಗಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ಗಾಯದ ಮೇಲೆ ಉಪ್ಪು ಸವರಿದಂತೆ ಇಂದು ಅಡುಗೆ ಅನಿಲ LPG ಸಿಲಿಂಡರ್ ದರವನ್ನ ಹೆಚ್ಚಿಸಿದೆ. ಅದರಂತೆ ಸಾಮಾನ್ಯ ಸಿಲಿಂಡರ್ ದರ ಸದ್ಯ 805 ರೂಪಾಯಿ ಇದ್ದು ಈ ದರ 855 ರೂಪಾಯಿ ಆಗಲಿದೆ. ಇನ್ನು ಉಜ್ವಲ ಯೋಜನೆ ಸಿಲಿಂಡರ್ ದರ ಸದ್ಯ 500 ರೂಪಾಯಿ ಇದ್ದು ಪರಿಷ್ಕೃತ ದರ 550 ರೂಪಾಯಿ ಆಗಲಿದೆ. ಇಂದಿನಿಂದಲೇ ಈ ಸಿಲಿಂಡರ್ ದರ ಏರಿಕೆ ಅನ್ವಯವಾಗಲಿದೆ. ಕೇಂದ್ರ ಸರ್ಕಾರ ಸಿಲಿಂಡರ್ ದರ ಏರಿಕೆ ಮಾಡಿರೋದರ ವಿರುದ್ಧ ರಾಜ್ಯದ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೂ ಕೂಡ ಕಡಿಮೆನೇ ಮಾಡ್ತಿಲ್ಲ, ಇನ್ನೂ ಹೆಚ್ಚಿಗೆ ಮಾಡ್ತಿದ್ದಾರೆ. ಮತ್ತು ಈಗ ಸಿಲಿಂಡರ್ ಮತ್ತು 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ಈಗ ಬಡವರಿಗೆ ಎಷ್ಟು ಸಮಸ್ಯೆ. ನೀವು 50 ರೂಪಾಯಿನ ಇವತ್ತು ಜಾಸ್ತಿ ಮಾಡಿಬಿಟ್ಟು ನಾಳೆಗೆ 2 ರೂಪಾಯಿ ಕಡಿಮೆ ಮಾಡ್ತಾರೆ. ಇದರಿಂದ ಬಡ ಜನರುಗಳಿಗೆ ಎಷ್ಟು ತೊಂದರೆ ಆಯ್ತದೆ ಗೊತ್ತಾ? ಹೈಯರ್ ಲೆವೆಲ್ ಇರೋ ಫ್ಯಾಮಿಲಿಗಳಿಗೆ ಏನು ಫರಕ್ ಬೀಳಲ್ಲ ಸರ್. ಬಟ್ ಮಿಡ್ಲ್ ಕ್ಲಾಸ್ ಅವ್ರಿಗೆ, ಲೋ ಕ್ಲಾಸ್ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಇದರಿಂದ. ಸೊ ಗೌರ್ಮೆಂಟ್ದವರು ಇದು ಹೆಂಗಂದ್ರೆ ಒಂದನ್ನು ಕೊಟ್ಟು ಒಂದನ್ನು ಕಿತ್ಕೋತಾ ಇದ್ದಾರೆ. ಇವತ್ತು ಬಂದು ಸಿಲಿಂಡರ್ ರೇಟು 50 ರೂಪೀಸ್ ಜಾಸ್ತಿ ಆಗಿದೆ. ಸೊ ಈಗ ಇರೋದ್ರಿಂದ ನಮಗೆ ಬಂದು ರೂರಲ್ ಆ ಜನಕ್ಕೆ ಬಂದು ತುಂಬ ಕಷ್ಟ ಆಗುತ್ತೆ. ಜನರಿಗೆ ಎಲ್ಲರಿಗೂ ಎಫೆಕ್ಟ್. ಏನು ಎಫೆಕ್ಟ್ ಅಂದರೆ ಏನು ಊಟ ಮಾಡೋದು ಸ್ಟಾಪ್ ಮಾಡಬೇಕಾ? ಪೆಟ್ರೋಲ್, ಡೀಸೆಲ್ ಮೇಲೆ ಅಬಕಾರಿ ಸುಂಕ 2 ರೂಪಾಯಿ ಹೆಚ್ಚಳ. ಜನರ ಗಾಯದ ಮೇಲೆ ಉಪ್ಪು, ಕೇಂದ್ರ ಸರ್ಕಾರದ ವಿರುದ್ಧ ಖರ್ಗೆ ಕಿಡಿ. LPG ದರ ಏರಿಕೆಗೂ ಮುನ್ನ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ 2 ರೂಪಾಯಿ ಹೆಚ್ಚಳ ಮಾಡಿದೆ. ಆದರೆ ಇದು ತೈಲ ಕಂಪನಿಗಳು ಸರ್ಕಾರಕ್ಕೆ ಕೊಡಬೇಕಿರುವ ಸುಂಕವಾಗಿದೆ. ಹೀಗಾಗಿ ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಿಕೊಳ್ಳುವ ಗ್ರಾಹಕರಿಗೆ ಎಫೆಕ್ಟ್ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. On the record, we've already issued a clarification of the ministry. This will not be passed on to the consumer. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಹೇಳುವಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಗ್ರಾಹಕರಿಗೆ ಅನ್ವಯ ಆಗೋದಿಲ್ಲ. ಆದರೆ ತೈಲ ಬೆಲೆ ಕುಸಿಯುತ್ತಿದ್ರೂ ಸುಂಕ ಏರಿಸುವ ಅಗತ್ಯವೇನಿತ್ತು ಎಂಬ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗ್ರಾಹಕರ ಹೊರೆ ಇಳಿಸುವ ಬದಲು ಗಾಯದ ಮೇಲೆ ಉಪ್ಪು ಸವರಿದ್ದಾರೆಂದು ಕಿಡಿಕಾರಿದ್ದಾರೆ. ವಾಹ್ ಮೋದಿಜಿ ವಾಹ್. ಮೇ 2014ಕ್ಕೆ ಹೋಲಿಸಿದರೆ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ 41% ಕುಸಿದಿದೆ. ಆದರೆ ನಿಮ್ಮ ಲೂಟಿಕೋರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಕಡಿಮೆ ಮಾಡುವ ಬದಲು ಕೇಂದ್ರ ಅಬಕಾರಿ ಸುಂಕವನ್ನು ತಲಾ 2 ರೂಪಾಯಿಯಷ್ಟು ಹೆಚ್ಚಿಸಿದೆ. ನಿಮ್ಮ ಸರ್ಕಾರ ಗಾಯಕ್ಕೆ ಉಪ್ಪು ಸವರಲು ಬಂದಿದೆ. ಇನ್ನು CM ಸಿದ್ದರಾಮಯ್ಯ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜನಾಕ್ರೋಶ ಯಾತ್ರೆ ಮಾಡ್ತಿರುವ ಬಿಜೆಪಿ ನಾಯಕರಿಗೆ ಮೋದಿ ಕಪಾಳ ಮೋಕ್ಷ ಮಾಡಿದ್ದಾರೆಂದು ಗುಡುಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಜನಾಕ್ರೋಶ ಯಾತ್ರೆ ಎಂಬ ಪ್ರಹಸನವನ್ನ ಶುರು ಮಾಡಿರುವ ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ತೆರಿಗೆಯನ್ನ 2 ರೂಪಾಯಿಗಳಷ್ಟು ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ 50 ರೂಪಾಯಿಯಷ್ಟು ಏರಿಕೆ ಮಾಡಿರುವ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಎಂಬುದನ್ನು ನಾನು ತಿಳಿದುಕೊಳ್ಳ ಬಯಸುತ್ತೇನೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಯುತ್ತಿದ್ದರೂ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನ ಒಂದೇ ಸಮನೆ ಏರಿಸುತ್ತಾ ಹೋಗಲು ಕಾರಣ ಏನು ಎಂಬುದನ್ನು ಬಿಜೆಪಿ ನಾಯಕರು ರಾಜ್ಯದ ಜನರಿಗೆ ತಿಳಿಸಬೇಕು.
ಹಾಗಾದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಈಗ ಎಷ್ಟಿದೆ, ಹಿಂದೆ ಎಷ್ಟಿತ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಸಾಧ್ಯ ಇತ್ತ ಅಂತ ನೋಡೋದಾದ್ರೆ ಅಂದಹಾಗೆ 2014ರಲ್ಲಿ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರಲ್ಗೆ $100 ಇತ್ತು. ಆಗ ಅಂದ್ರೆ 2014ರಲ್ಲಿ ಪೆಟ್ರೋಲ್ ದರ ಸರಿಸುಮಾರು $62 ಇದ್ರೆ ಡೀಸೆಲ್ ದರ ಸರಿಸುಮಾರು $52 ಇತ್ತು. ಸದ್ಯ ಅಂದ್ರೆ 2025ರ ಏಪ್ರಿಲ್ನಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $60ಗೆ ಇಳಿಕೆಯಾಗಿದೆ. ಸದ್ಯ ದೇಶದಲ್ಲಿ ಪೆಟ್ರೋಲ್ ಬೆಲೆ ಸರಿಸುಮಾರು $102ರಿಂದ $105ವರೆಗೂ ಇದೆ. ಇನ್ನು ಡೀಸೆಲ್ ಬೆಲೆ ಸರಿಸುಮಾರು $89ರಿಂದ $91ವರೆಗೂ ಇದೆ. ಹೀಗೆ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೂ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗಿಲ್ಲ. ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆಯನ್ನ ನಾವು ಕಾಣ್ತಾ ಇದ್ದೀವಿ, ಅದನ್ನ ಸರಿತೂಗಿಸೋದಕ್ಕೋಸ್ಕರ ಹಾಗೂ ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಆಕ್ಚುಲಿ ಕಡಿಮೆ ಮಾಡಬೇಕು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗ್ತಾ ಇದೆ. ನಮ್ಮಲ್ಲಿ ಯಾವುದೇ ರೀತಿ ಕಡಿಮೆ ಗ್ರಾಹಕರಿಗೆ ಮಾಡದೇನೆ ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನ ಏರಿಕೆ ಮಾಡಿಬಿಟ್ಟು ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಇಳಿಕೆ ಆಗ್ತಾ ಇದೆ ಅದು ಗ್ರಾಹಕರಿಗೆ ಸಿಕ್ಕದಂಗ ಆಗೋದಕ್ಕೋಸ್ಕರ ಈ ಸ್ಪೆಷಲ್ ಎಕ್ಸೈಸ್ ಡ್ಯೂಟಿಯನ್ನ ಏರಿಕೆ ಮಾಡಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೂ ಮೋದಿ ಸರ್ಕಾರ ದರ ಕಡಿಮೆ ಮಾಡಿಲ್ಲ ಎಂದಿದ್ದಾರೆ. ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ. ಕಚ್ಚಾ ತೈಲ ಬೆಲೆ ನಮ್ಮ ಕೈನಲ್ಲಿ ಇದೆಯಾ ಸರ್? ನೀವೇ ಹೇಳಿ. ಅಲ್ಲಿ ಮೇಲೆ ಆಗಿದ್ದಕ್ಕೆ ಇಲ್ಲಿ 10 ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ಸು 10 ವರ್ಷದ ಹಿಂದೆ ಎಷ್ಟಿದೆ ಅದು ಇವಾಗ ಇಳಿಕೆ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ. ಮೋದಿ ಸರ್ಕಾರ ಇದೆ, ಮೋದಿ ಅವ್ರಿಗೆ ಕಮ್ಮಿ ಮಾಡಕ್ಕೆ ಹೇಳಿ ಆಟೋಮ್ಯಾಟಿಕ್ ಇದನ್ನು ಕಮ್ಮಿ ಆಗುತ್ತೆ. ಇವ್ರಿಗೆ ಏನಾದರೂ ನೈತಿಕತೆ ಇದೆಯಾ? ಹೀಗೆ ಒಂದ್ ಕಡೆ ದರ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿ ಸಮರ ಸಾರಿರುವಾಗಲೇ ಕೇಂದ್ರ ಸರ್ಕಾರ LPG ಸಿಲಿಂಡರ್ ದರ ಏರಿಸಿ ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಹೆಚ್ಚಿಸಿರೋದು ನುಂಗಲಾರದ ತುತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.